ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈಗ ಶಿರ್ಡಿ ಬಾಬಾ ಅವರ ಒಂದು ಪವಾಡದ ಬಗ್ಗೆ ಕೇಳೋಣ. ನೀವು ಇನ್ನು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಶಿರ್ಡಿ ಬಾಬಾ ಅವರ ಅನೇಕ ಭಕ್ತರಲ್ಲಿ ಕೇಶವ ಆರ್ ಪ್ರಧಾನ್ ಅವರು ಒಬ್ಬರು. ಕೇಶವ ಆರ್ ಪ್ರಧಾನ್ ಅವರು ದೇವರನ್ನೇ ನಂಬದ ನಾಸ್ತಿಕರಾಗಿದ್ದರು. ಅವರ ಆಪ್ತ ಸ್ನೇಹಿತರೊಬ್ಬರು ಬಾಬಾ ಅವರ ಅನನ್ಯ ಭಕ್ತರಾಗಿದ್ದರು. ಬಾಬಾ ಅವರನ್ನು ಭೇಟಿಯಾಗುವುದಕ್ಕೆ ಮೊದಲಿಗೆ ಪ್ರಧಾನ್ ಅವರು ಸಾಧು ಸಂತರನ್ನು ಬಹಳ ಅಗೌರವ ಮತ್ತು ತಿರಸ್ಕಾರ ಭಾವನೆಯಿಂದ ನೋಡುತ್ತಿದ್ದರು. ಪ್ರಧಾನ್ ಅವರು ಮುಂಬೈನ ಖಾಸಗಿ ಹಣಕಾಸು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಕೆಲಸದ ನಿಮಿತ್ತ ಹಣವನ್ನು ಸಂಗ್ರಹ ಮಾಡುವ ಸಲುವಾಗಿ ಆಗಾಗ್ಗೆ ಮನ್ಮಾಡ್, ನಾಸಿಕ್ ಮತ್ತು ಕೋಪರ್ಗಾಂವ್ಗೆ ಹೋಗಿ ಬರುತ್ತಿದ್ದರು. ಹಾಗಾಗಿ ಶಿರ್ಡಿಗೆ ಹೋಗಿ ಬರುತ್ತಿದ್ದ ಅವರ ಸ್ನೇಹಿತರು ತಮ್ಮೊಂದಿಗಾಗಲಿ ಅಥವಾ ಪ್ರಧಾನ್ ಅವರ ಕರ್ತವ್ಯದ ಮೇಲೆ ತೆರಳಿದಾಗಲಿ ಶಿರ್ಡಿಗೆ ಭೇಟಿ ನೀಡುವಂತೆ ಅವರನ್ನು ಒತ್ತಾಯಿಸುತ್ತಿದ್ದರು. ಆದರೆ ಪ್ರಧಾನ್ ಅವರು ಮಾತ್ರ ತಮ್ಮ ಸ್ನೇಹಿತರ ಮಾತು ಕೇಳಿಸಿದಂತೆ ಇದ್ದು ಬಿಟ್ಟಿದ್ದರು. ಅನೇಕ ಬಾರಿ ಒತ್ತಾಯಿಸಿ ಮನವೊಲಿಸಿದ ಬಳಿಕ ಕೊನೆಗೂ ಪ್ರಧಾನ್ ಅವರು ತಮ್ಮ ಸ್ನೇಹಿತರ ಜೊತೆಯಲ್ಲಿ ಶಿರ್ಡಿಗೆ ತೆರಳಲು ಒಪ್ಪಿಕೊಂಡರು. ಆದರೆ ಬಾಬಾ ಅವರ ಪಾದಗಳಿಗೆ ನಮಸ್ಕಾರ ಮಾಡುವಂತೆ ಒತ್ತಾಯ ಮಾಡುವುದಿಲ್ಲವೆಂದು ತಮ್ಮ ಸ್ನೇಹಿತರಿಂದ ಮಾತು ತೆಗೆದುಕೊಂಡ ನಂತರವಷ್ಟೇ ಪ್ರಧಾನ್ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು. ಅಷ್ಟೇ ಅಲ್ಲದೆ ಬಾಬಾ ಅವರ ಪಾದತೀರ್ಥವನ್ನು ಸ್ವೀಕರಿಸುವಂತೆ ಬಲವಂತ ಮಾಡುವುದಿಲ್ಲವೆಂದು ವಾಗ್ದಾನ ಪಡೆದುಕೊಂಡರು. ಏಕೆಂದರೆ ಬಾಬಾ ಅವರ ಪಾದತೀರ್ಥ ಬಾಬಾ ಅವರ ಪಾದಗಳನ್ನು ತೊಳೆದು ಅಭಿಷೇಕ ಮಾಡಿ ಅದರಿಂದ ಬಂದ ಪವಿತ್ರ ಜಲವನ್ನು ತೆಗೆದುಕೊಳ್ಳಬೇಕೆಂಬ ಆಲೋಚನೆ ಬಂದರೂ ಸಾಕು ಅವರು ಹಿಂಜರಿಯುತ್ತಿದ್ದರು. ಅಂದುಕೊಂಡಂತೆ ಅವರೆಲ್ಲರೂ ಶಿರ್ಡಿಯನ್ನು ತಲುಪಿದರು. ನಂತರ ಕೇಶವ ಪ್ರಧಾನ್ ಅವರ ಸ್ನೇಹಿತರು ತಮ್ಮ ಜೊತೆಯಲ್ಲಿ ಬರುವಂತೆ ಪ್ರಧಾನ್ ಅವರನ್ನು ಕರೆದರು. ಅಂತೆಯೇ ಅವರೆಲ್ಲರೂ ದ್ವಾರಕಾಮಾಯಿಗೆ ಭೇಟಿ ನೀಡುತ್ತಾರೆ. ಆ ಸಮಯದಲ್ಲಿ ದ್ವಾರಕಾಮಾಯಿಯು ಜನರಿಂದ ತುಂಬಿ ಹೋಗಿತ್ತು. ಹಾಗಾಗಿ ಪ್ರಧಾನ್ ಅವರು ಸಂತೋಷಭರಿತರಾಗಿ ಗರ್ಭಗುಡಿಯ ಹೊರಗಡೆ ಬಹಳ ದೂರದಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕುಳಿತುಕೊಂಡರು. ಪ್ರಧಾನ್ ಅವರ ಸ್ನೇಹಿತರು ಬಾಬಾ ಅವರಿಗೆ ಪೂಜೆಯನ್ನು ಸಲ್ಲಿಸುವುದರಲ್ಲಿ ನಿರತರಾಗಿದ್ದರು. ಆಗ ಬಾಬಾ ಅವರು ಇದ್ದಕ್ಕಿದ್ದಂತೆ ಪ್ರಧಾನ್ ಅವರ ಕಡೆಗೆ ಬೆಟ್ಟು ಮಾಡಿ ತೋರಿಸುತ್ತಾ ಬೇಜವಾಬ್ದಾರಿ ಮತ್ತು ಅವಹೇಳನಕಾರಿ ಮಾತನಾಡುವ ಅಯೋಗ್ಯನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದು ಕಿರಿಚಿದರು. ಅಂತೆಯೇ ಅವರ ಸ್ನೇಹಿತರು ಹೋಗಿ ಪ್ರಧಾನ್ ಅವರನ್ನು ಬಾಬಾ ಅವರ ಬಳಿಗೆ ಕರೆದುಕೊಂಡು ಬಂದರು. ಆಗ ಬಾಬಾ ಅವರು ತಪಸ್ವಿಗಳು ಹಾಗೂ ಸಂತರನ್ನು ನಿಂದಿಸುವುದನ್ನು ಬಿಡುವಂತೆ ಅವರಿಗೆ ಉಪದೇಶಿಸಿದರು. ಆಗ ಪ್ರಧಾನ್ ಅವರಿಗೆ ಬಾಬಾ ಅವರ ಸರ್ವವ್ಯಾಪಕತ್ವ ಹಾಗೂ ತಮ್ಮ ಮನದಲ್ಲಿ ಸುಳಿದಾಡುತ್ತಿದ್ದ ಪ್ರತಿಯೊಂದು ಯೋಚನೆಗಳ ಬಗ್ಗೆ ಬಾಬಾ ಅವರಿಗೆ ಈ ಮೊದಲೇ ತಿಳಿದಿದೆ ಎನ್ನುವ ವಿಷಯ ಮನದಟ್ಟಾಯಿತು. ಅಲ್ಲದೆ ಪ್ರಧಾನ್ ಅವರ ಆತ್ಮಕ್ಕೆ ವಿಷಯದ ಸೂಕ್ಷ್ಮತೆಯು ಅರಿವಾಗಿ ಅವರ ಸಂತರ ಬಗ್ಗೆ ಇದ್ದ ತಾತ್ಸಾರ ಭಾವನೆ ಸಂಪೂರ್ಣವಾಗಿ ಹೊರಟು ಹೋಯಿತು. ಅದೇ ಕ್ಷಣದಿಂದ ಅವರು ಬಾಬಾ ಅವರ ಅನನ್ಯ ಭಕ್ತರಾಗಿ ರೂಪುಗೊಂಡರು. ಅಂದು ಪ್ರಧಾನ್ ಅವರು 2500 ರೂಪಾಯಿಗಳ ಬೃಹತ್ ಬಿಲ್ಲಿನ ಹಣವನ್ನು ಸಂಗ್ರಹಿಸಿದ್ದರು ಹಾಗೂ ಹಣವನ್ನು ತಮ್ಮ ಎರಡೂ ಜೇಬುಗಳಲ್ಲಿ ತುರುಕಿ ಇರಿಸಿಕೊಂಡಿದ್ದರು. ಬಾಬಾ ಅವರ ಜೇಬುಗಳನ್ನು ಖಾಲಿ ಮಾಡುವಂತೆ ಆಜ್ಞಾಪಿಸಿದರು. ಪ್ರಧಾನ್ ಅವರು ಯಾವುದೋ ಮೋಡಿಗೆ ಒಳಗಾದವರಂತೆ ತಮ್ಮ ಎರಡೂ ಜೇಬುಗಳಲ್ಲಿದ್ದ ಹಣವನ್ನು ಹೊರತೆಗೆದು ತಾವು ಸಂಗ್ರಹ ಮಾಡಿದ್ದ
ಎಲ್ಲ ಬಿಲ್ಲಿನ ಹಣವನ್ನು ಬಾಬಾ ಅವರ ಮುಂದೆ ಏರಿಸಿದರು. ನಂತರ ಬಾಬಾ ಅವರು ಕೂಡಲೇ ಶಿರ್ಡಿಯನ್ನು ಬಿಟ್ಟು ಹೊರಡುವಂತೆ ಪ್ರಧಾನವರಿಗೆ ಆಜ್ಞಾಪಿಸಿದರು. ಶಿರ್ಡಿಯಿಂದ ವಾಪಸ್ ಪ್ರಯಾಣ ಮಾಡುವುದಕ್ಕೆ ತುಂಬ ಒಳ್ಳೆಯ ಹಣದ ಕೊರತೆ ಇರುವುದು ಪ್ರಧಾನವರಿಗೆ ತಿಳಿದಿತ್ತು. ಆದಾಗ್ಯೂ ಅವರು ಕೋಪರ್ಗಾಂವ್ನ ಹತ್ರ ಪ್ರಯಾಣ ಬೆಳೆಸಿದರು. ಪ್ರಧಾನ ಅವರು ಕೋಪರ್ಗಾಂವಿಗೆ ಬರುತ್ತಿದ್ದಂತೆ ಅತ್ಯುತ್ತಮವಾದ ಪೋಷಾಕವನ್ನು ಧರಿಸಿದ ವ್ಯಕ್ತಿಯೊಬ್ಬರು ಅವರ ಎದುರಿಗೆ ಬಂದವರೇ ಅವರು ಬಂದ ಗಾಡಿಯವನಿಗೆ ನೀಡಬೇಕಾಗಿದ್ದ ಹಣವನ್ನು ತಾವೇ ನೀಡಿದ್ದಷ್ಟೇ ಅಲ್ಲದೆ ಪ್ರಧಾನ ಅವರ ಪ್ರಯಾಣದ ಟಿಕೆಟ್ ಅನ್ನು ಅವರೇ ತೆಗೆದುಕೊಟ್ಟು ಅವರನ್ನು ರೈಲಿನಲ್ಲಿ ಹತ್ತಿಕೊಳ್ಳುವಂತೆ ಮಾಡಿದರು. ಪ್ರಧಾನ್ ಅವರು ದಯಾಳವಾದ ವ್ಯಕ್ತಿಗೆ ತಾವು ಮನೆ ಮುಟ್ಟಿದ ನಂತರ ಹಣವನ್ನು ಕಳಿಸುವುದಾಗಿ ತಿಳಿಸಿದರು. ಪ್ರಧಾನ್ ಅವರು ಅಷ್ಟೇನು ಸ್ಥಿತಿವಂತರಾಗಿರಲಿಲ್ಲ. ಹಾಗಾಗಿ ತಾವು ಕೆಲಸ ಮಾಡುತ್ತಿದ್ದ ಹಣಕಾಸು ಸಂಸ್ಥೆಗೆ ಸಂಗ್ರಹಿಸಿದ ಅಷ್ಟು ದೊಡ್ಡ ಮೊತ್ತವನ್ನು ತುಂಬುವುದು ಹೇಗೆಂದು ತಿಳಿಯದೆ ಕಕ್ಕಾಬಿಕ್ಕಿಯಾದರು. ಆದ್ದರಿಂದ ತಮಗೆ ಆರೋಗ್ಯ ಸರಿ ಇಲ್ಲವಾದ ಕಾರಣ ಬಹಳ ದೀರ್ಘಕಾಲದವರೆಗೆ ಕಚೇರಿಗೆ ಕೆಲಸಕ್ಕೆ ಬರಲು ಸಾಧ್ಯ ಇಲ್ಲ ಎಂದು ತಿಳಿಸಿದರು. ಆದರೆ ಪ್ರಧಾನ ಅವರ ಮೇಲಾಧಿಕಾರಿಯು ಕಚೇರಿಗೆ ಸಂದಾಯವಾಗಬೇಕಾಗಿದ್ದ 2 ಪಟ್ಟು ಹಣವು ಸಂಸ್ಥೆಯ ಪ್ರಧಾನ ಕಚೇರಿಗೆ ಸಂದಾಯವಾಗಿರುವುದಾಗಿಯೂ ಸಂಸ್ಥೆಯು ಅವರು ಕಳಿಸಿದಿರುವ ಯಶಸ್ಸಿಗಾಗಿ ಪ್ರಶಂಸೆ ಮಾಡಿದೆ ಎಂದು ಹಾಗೂ ಅವರು ಯಾವುದೇ ರೀತಿಯ ಚಿಂತೆ ಮಾಡುವ ಅಗತ್ಯವಿಲ್ಲವೆಂದು ಪ್ರಧಾನ ಅವರಿಗೆ ತಿಳಿಸಿದರು. ಬಾಬಾ ಅವರು ನಡೆಸಿದ ಮತ್ತೊಂದು ದಿವ್ಯ ಲೀಲೆ ಎಂದರೆ ಪ್ರಧಾನ ಅವರು ಆ ದಯಾಳುಗಳ ವ್ಯಕ್ತಿಗೆ ಕಳಿಸಿದ ಮನಿ ಆರ್ಡರ್. ಆ ಹೆಸರಿನ ವ್ಯಕ್ತಿಯು ಈ ವಿಳಾಸದಲ್ಲಿ ಇರು ಎಂಬ ಸೂಚನೆಯೊಂದಿಗೆ ಅವರಿಗೆ ಸಂದಾಯವಾಗದೆ ಪ್ರಧಾನ್ ಅವರಿಗೆ ಮರಳಿ ವಾಪಸ್ ಬಂದಿತು. ಈ ಘಟನೆಯಿಂದ ಪ್ರಧಾನ್ ಅವರಿಗೆ ಬಾಬಾ ಅವರ ಮೇಲೆ ನಿಚ್ಚಳಿಯದ ನಂಬಿಕೆ ಮೂಡಿತೆಂದು ಬೇರೆ ಹೇಳಬೇಕಿಲ್ಲಷ್ಟೇ. ಕಾಲಕ್ರಮೇಣ ಪ್ರಧಾನ ಅವರ ಹಣಕಾಸಿನ ಪರಿಸ್ಥಿತಿಯು ನಿಧಾನವಾಗಿ ಉತ್ತಮಗೊಳ್ಳಲು ಪ್ರಾರಂಭವಾಯಿತು. ಆಗ ಅವರ ಮನಸ್ಸಿಗೆ ಶಾಂತಿ ದೊರೆಯಿತು. ಹಾಗಾಗಿ ಅವರು ಆಗಾಗ್ಗೆ ಶಿರಡಿಗೆ ಭೇಟಿ ನೀಡಲು ಪ್ರಾರಂಭಿಸಿದರು. ಹಾಗೆ ಅವರು ಭೇಟಿ ನೀಡಿದಾಗೆಲ್ಲ ಬಾಬಾ ಅವರನ್ನು ಭೀವಾಪುರ ಅಂದರೆ ಅವರು ಪ್ರಧಾನವರಿರೋ ಜಾಗ, ಭೀವಾಪುರಕ್ಕೆ ಭೇಟಿ ನೀಡುವಂತೆ ಕೋರಿಕೊಳ್ಳುತ್ತಿದ್ದರು. ಕೊನೆಗೆ ಅವರ ಹಠವೇ ಗೆಲ್ಲುವಂತಾಯಿತು. ಅದೇಗೆ ಎಂದರೆ ಒಮ್ಮೆ ಅವರು ಶಿರಡಿಗೆ ಭೇಟಿ ನೀಡುತ್ತಿದ್ದಾಗ ಬಾಬಾ ಅವರ ಸಂದರ್ಭೋಚಿತವಾಗಿ ನಾನು ಭೀವಾಪುರಿಗೆ ಭೇಟಿ ನೀಡುತ್ತೇನೆ ಎಂದು ತಿಳಿಸಿದರು. ಪ್ರಧಾನ ಅವರು ಬಹಳ ಹಠಮಾರಿ ಸ್ವಭಾವವನ್ನು ಹೊಂದಿದ್ದರು. ಬಾಬಾ ಅವರು ಹೀಗೆ ಹೇಳಿದ ನಂತರದಲ್ಲಿ ಅವರು ಶಿರಡಿಗೆ ಭೇಟಿ ನೀಡಿದಾಗಲೆಲ್ಲ ಬಾಬಾ ನೀವು ಭೀಮಾಪುರಿಗೆ ಬರುವುದಾಗಿ ಒಪ್ಪಿಕೊಂಡಿದ್ದೀರಿ, ಹಾಗಾಗಿ ನೀವು ಯಾವಾಗ ಅಲ್ಲಿಗೆ ಭೇಟಿ ನೀಡುವಿರಿ ಎಂದು ಪ್ರಶ್ನಿಸಲು ಪ್ರಾರಂಭಿಸಿದರು. ಈ ರೀತಿಯಲ್ಲಿ ಅವರು ಬಾಬಾ ಅವರನ್ನು ಬಹಳ ಪೀಡಿಸುತ್ತಿದ್ದರು. ಆದರೆ ಅವರು ಬಹಳ ಪ್ರೀತಿಯಿಂದ ಮತ್ತು ಅತೀವ ಭಕ್ತಿಯಿಂದ ಬಾಬಾ ಅವರಿಗೆ ಈ ರೀತಿಯ ಒತ್ತಾಯ ಮಾಡುತ್ತಿದ್ದಾರೆ ಎಂಬುದನ್ನು ಓದುಗರು ಇಲ್ಲಿ ಗಮನಿಸಬೇಕು. ಕೊನೆಗೆ 1916ನೇ ಇಸವಿಯಲ್ಲಿ ಪ್ರಧಾನ ಅವರ ಶಿರಡಿಗೆ ಭೇಟಿ ನೀಡಿದಾಗ ಅವರ ಪ್ರಯತ್ನ ಫಲಿಸಿತು. ಬಾಬಾ ಅವರು ಪ್ರಧಾನ ಅವರಿಗೆ ತಮ್ಮ ಬಾಸ್ ರಿಲೀಫ್ ಅಂದರೆ ಒಂದು ಭಾವಚಿತ್ರ, ಇದೋ ಈ ಭಾವಚಿತ್ರವನ್ನು ತೆಗೆದುಕೊಂಡು ಇದನ್ನು ನಿಮ್ಮ ಮನೆಯಲ್ಲಿರಿಸಿಕೋ, ಈ ಭಾವಚಿತ್ರದ ರೂಪದಲ್ಲಿ ನಾನು ಅಲ್ಲೇ ಇರುತ್ತೇನೆ ಎಂಬುದನ್ನು ಮನದಲ್ಲಿಟ್ಟುಕೋ, ಇನ್ನು ಮುಂದೆ ನೀನು ಶಿರಡಿಗೆ ಭೇಟಿ ನೀಡುವ ಅಗತ್ಯವಿಲ್ಲವೆಂದು ನುಡಿದರು. ಪ್ರಧಾನ ಅವರು ಈ ಭಾವಚಿತ್ರವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಬಂದರು. ಆದರೆ ಅವರು ತಮ್ಮಂತೆ ಹಾಸ್ಯ ಮಾಡುತ್ತಿರಬಹುದೆಂದು ಅವರು ಭಾವಿಸಿದರು. ಈ ಘಟನೆ ನಂತರ ಪ್ರಧಾನ ಅವರು ಮತ್ತೊಮ್ಮೆ ಶಿರಡಿಗೆ ಭೇಟಿ ನೀಡಿದರು. ಅವರು ದ್ವಾರಕಾಮಯ್ಯ ಗರ್ಭಗುಡಿಯೊಳಗೆ ಕಾಲು ಇರಿಸುತ್ತಿದ್ದಂತೆ ಬಾಬಾ ಅವರು ನಾನು ನಿಮ್ಮನೆಯಲ್ಲೇ ಇದ್ದೀನಿ, ಇನ್ನೆಂದಿಗೂ ನೀನು ಶಿರಡಿಗೆ ಕಾಲಿಡಬೇಡ, ಈ ಕೂಡಲೇ ಭೀವಾಪುರಿಗೆ ವಾಪಸ್ ಹೋಗು, ಅಲ್ಲಿ ಮಂದಿರವನ್ನು ನಿರ್ಮಿಸಿ ನನ್ನ ಭಾವಚಿತ್ರವನ್ನು ಪ್ರತಿಷ್ಠಾಪಿಸು, ಶಿರಡಿಯಲ್ಲಿ ಆಚರಿಸುವಂತೆ ಎಲ್ಲ ಉತ್ಸವಗಳನ್ನು ಅಲ್ಲೇ ಆಚರಿಸು,
ಇನ್ನೆಂದಿಗೂ ಶಿರಡಿಯೊಳಗೆ ಕಾಲಿರಿಸಬೇಡ, ಏಕೆಂದರೆ ಅದೇ ನಿನಗೆ ಶಿರಡಿಯಾಗಿರುತ್ತದೆ ಮತ್ತು ನಾನು ಕೂಡ ಅಲ್ಲೇ ಇದ್ದೀನಿ, ಈಗ ಇಲ್ಲಿಂದ ಹೊರಡು ಎಂದು ನುಡಿದರು. ಅಂದಿನಿಂದ ಪ್ರಧಾನವರು ಶಿರಡಿಗೆ ಭೇಟಿ ನೀಡುವುದನ್ನು ನಿಲ್ಲಿಸಿದರು. ಕೊನೆಗೆ ಪ್ರಧಾನವರು ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ತಾವಿದ್ದ ಮನೆಯ ಪಕ್ಕದಲ್ಲಿ ಬಾಬಾ ಅವರಿಗೊಂದು ಮಂದಿರವನ್ನು ಕಟ್ಟಿಸಿದರು. ಒಮ್ಮೆ ಮಧ್ಯರಾತ್ರಿ ಸಮಯದಲ್ಲಿ ಮಂದಿರದ ಬಾಗಿಲು ತೆರೆದಂತೆ ಶಬ್ದ ಕೇಳಿ ಬಂತು. ಹಾಗಾಗಿ ಪ್ರಧಾನ ಅವರು ಏನಾಯಿತು ಎಂದು ನೋಡಲು ತೆರಳಿದರು. ಅಲ್ಲಿ ನೋಡಿದ ದೃಶ್ಯವು ಅವರನ್ನು ಮಂತ್ರಮುಗ್ಧರನ್ನಾಗುವಂತೆ ಮಾಡಿತು. ಸ್ವಂತ ಬಾಬಾ ಅವರೇ ಬಾಗಿಲನ್ನು ತೆರೆದು ಮಂದಿರದ ಒಳಗೆ ಹೋಗಿ ತಮ್ಮ ಹಿಂದೆಯೇ ಬಾಗಿಲು ಹಾಕಿಕೊಂಡರು. ನಂತರ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಬಾಬಾ ಅವರು ಮಂದಿರದಿಂದ ಹೊರ ಹೋಗುತ್ತಿರುವುದನ್ನು ಪ್ರಧಾನ ತಮ್ಮ ಕಣ್ಣಾರೆ ನೋಡಿದರು. ಪ್ರಧಾನ ಅವರು ತಮ್ಮ ಮನೆಯವರಿಗೆ ಮತ್ತು ಸ್ನೇಹಿತರುಗಳಿಗೆ ಸಹ ವಿಷಯ ತಿಳಿಸಿದ್ದ ಕಾರಣ ಅವರೆಲ್ಲರೂ ಬಂದು ಈ ಅದ್ಭುತವಾದ ದೃಶ್ಯವನ್ನು ಕಣ್ಣಾರೆ ವೀಕ್ಷಿಸಿ ಅವರು ಕೂಡ ಕೃತಾರ್ಥರಾದರು. ಪ್ರಧಾನ ಅವರು ಬಾಬಾ ಅವರಲ್ಲಿ ಅತೀವ ನಂಬಿಕೆಯನ್ನು ಹೊಂದಿದ್ದರು ಹಾಗೂ ಬಾಬಾ ಅವರು ತಮ್ಮ ಬಯಕೆಯನ್ನು ಖಂಡಿತವಾಗಿ ನೆರವೇರಿಸುವರು ಎಂಬುದು ಅವರಿಗೆ ಮನದಟ್ಟವಾಗಿತ್ತು. ಅವರು ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸಕಲ ಧಾರ್ಮಿಕ ವಿಧಾನಗಳೊಂದಿಗೆ ಬಾಬಾ ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಒಂದು ದಿನ ಅವರು ಬಾಬಾ ವಿಗ್ರಹ ಮುಂದೆ ನಿಂತು ಅವರಿಗೆ, ಬಾಬಾ, ನೀವು ಇಲ್ಲಿ ನೆಲೆಸುವ ಸಲುವಾಗಿ ಬಂದಿದ್ದೀರಿ. ಇಲ್ಲಿ ಒಂದು ಸುಂದರವಾದ ಹೂವಿನ ತೋಟವಿದ್ದಲ್ಲಿ ಪ್ರತಿನಿತ್ಯ ನಿಮಗೆ ಹೂವನ್ನು ಸಮರ್ಪಿಸಬಹುದೆಂದು ನಿಮಗೆ ಅನಿಸುತ್ತಿಲ್ಲವೇ? ಆದ್ದರಿಂದ ನೀವೇಕ ಸುಂದರವಾದ ಪರಿಮಳಯುಕ್ತ ಹೂಗಳು ನನಗೆ ದೊರಕುವಂತೆ ಮಾಡಬಾರದು ಎಂದು ಕೇಳಿಕೊಂಡರು. ನಂತರ ಅವರು ಹೊರಗೆ ತೆರಳಿ ಪೇಟೆಯಿಂದ ಅನೇಕ ವಿಧವಾದ ಮಲ್ಲಿಗೆ ಹೂ ಬಿಡುವ ಸಸಿಗಳನ್ನು ತೆಗೆದುಕೊಂಡು ಬಂದು ಅವುಗಳನ್ನು ನೆಟ್ಟು ನೀರೆರೆದರು. ಸ್ವಲ್ಪ ದಿನಗಳಲ್ಲಿ ಆ ಸಸಿಗಳು ಹೇರಳವಾಗಿ ಹೂ ಬಿಡಲು ಪ್ರಾರಂಭಿಸಿತು. ಪ್ರಧಾನವರು ಬಹಳ ಸಂತೋಷದಿಂದ ಆ ಹೂಗಳನ್ನು ಬಾಬಾ ಅವರಿಗೆ ಅರ್ಪಿಸಲು ಪ್ರಾರಂಭಿಸಿದರು. ಮತ್ತೊಂದು ದಿನ ಇದೇ ತರಹದ ಮತ್ತೊಂದು ಘಟನೆ ಜರುಗಿತು. ಆ ದಿನವೂ ಸಹ ಅವರು ಬಾಬಾ ಅವರ ವಿಗ್ರಹ ಮುಂದೆ ನಿಂತು, ಬಾಬಾ, ನದಿಯು ಇಲ್ಲಿಂದ ದೂರದಲ್ಲಿದೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ನಿಮಗೆ ಪೂಜೆಯನ್ನು ಸಲ್ಲಿಸಲು ನನಗೆ ತಾಜಾ ನೀರಿನ ಅವಶ್ಯಕತೆ ಎಂಬುದು ನಿಮಗೆ ತಿಳಿದಿದೆ. ನಾನು ಅಷ್ಟು ದೂರ ಹೋಗಿ ನೀರನ್ನು ಹೊತ್ತು ತಂದರೆ ನಿಮಗೆ ಸಂತೋಷವಾಗುತ್ತದೆಯೇ? ಆ ತಾಜಾ ನೀರನ್ನು ಇಲ್ಲಿ ಹತ್ತಿರದಲ್ಲಿಯೇ ಇದ್ದರೆ ಒಳಿತೆಂದು ನಿಮಗೆ ಅನಿಸುತ್ತಿಲ್ಲವೇ ಎಂದು ಪ್ರಶ್ನಿಸಿದರು. ಬಾಬಾ ಅವರ ಬಳಿ ಈ ರೀತಿ ಮೊರೆ ಇಟ್ಟುಕೊಂಡ ಬಳಿಕ ಅವರು ಬಾವಿಯನ್ನು ಅಗೆಯಲು ಪ್ರಾರಂಭಿಸಿದರು. ಅಂತೆಯೇ ಬಾಬಾ ಕೂಡ ಅವರನ್ನು ಅನುಗ್ರಹಿಸಿ ಪ್ರತಿನಿತ್ಯ ಅವರಿಗೆ ಒಂದು ದೊಡ್ಡ ಬಿಂದಿಗೆ ತುಂಬಾ ನೀರು ದೊರೆಯುವಂತೆ ನೋಡಿಕೊಂಡರು. ಪ್ರಧಾನ ಅವರು ಯಾವುದೇ ಬಿಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದಾಗೂ ಸಹ ಬಾಬಾ ಅವರು ಮುಂದೆ ಪ್ರತ್ಯಕ್ಷರಾಗಿ ಅವರಿಗೆ ಅಭಯವನ್ನು ನೀಡುತ್ತಿದ್ದರು. ಈ ಲೀಲೆಯು ಬಾಬಾ ಅವರು ತಮ್ಮ ಭಕ್ತರಿಗೆ ಋಣಿಯಾಗಿದ್ದಾರೆ ಎನ್ನುವುದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಎಂದು ಹೇಳಬಹುದು. ಒಮ್ಮೆ ಸದ್ಗುರು ನಿಮ್ಮನ್ನು ಅನುಗ್ರಹಿಸಿದರೆಂದರೆ ಸಾಕು, ನಿಮ್ಮ ಮುಂದಿನ ಹೆಜ್ಜೆಯು ಬ್ರಹ್ಮಜ್ಞಾನವನ್ನು ಹೊಂದುವುದೇ ಆಗಿರುತ್ತದೆ. ನಂತರ ಆ ಪರಬ್ರಹ್ಮನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಕೊನೆಗೆ ಆ ಬ್ರಹ್ಮನಲ್ಲೇ ಲೀನವಾಗುತ್ತೀರಿ. ಬ್ರಹ್ಮಜ್ಞಾನ ಬಗ್ಗೆ ಮಾತನಾಡುತ್ತಾ ಬಾಬಾ ಅವರು ಶಕ್ತಿಯುತವಾದ ಬುದ್ಧಿಮತ್ತೆಯನ್ನು ಹೊಂದಿರುವುದರಿಂದ ಆತ್ಮದ ನಿಜ ಸ್ವರೂಪವನ್ನು ತಿಳಿಯಲು ಸಾಧ್ಯವೇ ಇಲ್ಲ. ಕೇವಲ ಸಾಧು ಸಂತರು ಮತ್ತು ಸದ್ಗುರುಗಳಿಗೆ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದ ಫಲವಾಗಿ ಅವರು ನಿಮ್ಮನ್ನು ಅನುಗ್ರಹಿಸಿದಲ್ಲಿ ಮಾತ್ರವೇ ಆತ್ಮದ ನಿಜ ಸ್ವರೂಪವನ್ನು ತಿಳಿಯಲು ನಿಮಗೆ ಸಾಧ್ಯವಾಗುತ್ತದೆ. ಪವಿತ್ರ ಗ್ರಂಥಗಳಲ್ಲಿ ಬ್ರಹ್ಮನ ಬಗ್ಗೆ ಸುದೀರ್ಘವಾದ ವಿವರಣೆ ನೀಡಿದ್ದು ಅದು ನಿಮಗೆ ದೊರೆಯುವುದಿಲ್ಲವೇ? ಆದರೆ ಸದ್ಗುರುವು ತಮ್ಮ ಭಕ್ತರ ಮೇಲೆ ಅನುಗ್ರಹದ ಮಳೆಯನ್ನು ಸುರಿಸದೇ ಇದ್ದಲ್ಲಿ ಎಷ್ಟೇ ಪರಿಶ್ರಮ ಪಟ್ಟರೂ ಸರಿಯೇ, ಭಕ್ತರು ಖಂಡಿತವಾಗಿ ಈ ಪ್ರಪಂಚ ಪ್ರಳಯವಾದರೂ ಬ್ರಹ್ಮಜ್ಞಾನವನ್ನು ಹೊಂದಲು ಸಾಧ್ಯವಿಲ್ಲ. ಇದರ ವಿವರಣೆಯನ್ನು
ಸಾಯಿ ಭಕ್ತರು ಪವಿತ್ರ ಶ್ರೀ ಸಾಯಿ ಚರಿತ್ರೆಯ 158 ಮತ್ತು 159 ಪೇಜ್ನಲ್ಲಿ ನೋಡಬಹುದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಜೈ ಭಾರತ್.